ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ಸ್ವಾಮಿಯೇ ಶರಣಯ್ಯಪ್ಪ. DSS ಮೀಡಿಯಾ ಆನ್ಲೈನ್ ಚಾನಲ್ ವೀಕ್ಷಿಸುತ್ತಿರುವ ಸಕಲ ಆಸ್ತಿಕ ಮಹಾಶಯರಿಗೆ ಸ್ವಾಮಿ ಶರಣಂ. ಹರ ಹರ ಮಹಾದೇವ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ 7 ದಿನಗಳಿದೆ. 7 ದಿನಗಳಂದರೆ 7 ದಿನಗಳು ಮತ್ತು ನವಗ್ರಹಗಳು. ನವಗ್ರಹಗಳಲ್ಲಿ ರಾಹು ಕೇತುವನ್ನು ಹೊರತುಪಡಿಸಿ ಇನ್ನು 7 ಗ್ರಹಗಳಿಗೂ ಒಂದೊಂದು ವಾರಗಳಿದೆ ಅಂತ ನಾವು ತಿಳಿದುಕೊಳ್ಳಬಹುದು. ಅಂದರೆ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಅದರಂತೆ ಈ ಸೋಮವಾರ 16/6/2025 ಸೋಮವಾರ ನಾವು ಒಂದು ದೈವಿಕ ತಾಣದ ಮಣ್ಣಿನಲ್ಲಿ ಕಾಲಿಡ್ತಾ ಇದ್ದೀವಿ. ಈ ದೈವಿಕ ತಾಣ ನಮ್ಮ ದೇವರ ನಾಡು ಕೇರಳ. ಕೇರಳ ಎಂದಾಕ್ಷಣ ಶಬರಿಮಲೆ ನೆನಪಾಗುತ್ತೆ. ಆ ಶಬರಿಮಲೆಯಷ್ಟೇ ಮತ್ತೊಂದು ಮಹೋನ್ನತವಾದ ದೈವಿಕ ತಾಣ. ವರ್ಷದಲ್ಲಿ 27 ದಿನಗಳು ಮಾತ್ರ ಆ ಶಿವನನ್ನು ಆರಾಧಿಸುವಂತಹ ಪುರಾಣ ಪ್ರಸಿದ್ಧವಾದಂತಹ ಒಂದು ದೈವಿಕ ತಾಣಕ್ಕೆ ನಿಮ್ಮನ್ನು ಕರೆದೊಯ್ತಾ ಇದ್ದೀವಿ. ವರ್ಷದಲ್ಲಿ 27 ದಿನಗಳು ಮಾತ್ರ ಆ ಶಿವನಿಗೆ ಪೂಜೆ ನಡೆಯುತ್ತೆ. ಅದು ಆಲಯಗಳು ಇರೋದಿಲ್ಲ. ತಾತ್ಕಾಲಿಕವಾಗಿ ಆ ಒಂದು ಆಲಯ ನಿರ್ವಹಿಸುತ್ತಾರೆ. ಆದರೆ ಅಲ್ಲಿ ಸ್ವಯಂಭೂ ಆಗಿ ಶಿವನು ನೆಲೆ ನಿಂತಹ ಒಂದು ಮಹೋನ್ನತ ತಾಣ ದೇವರ ನಾಡು ಕೇರಳದಲ್ಲಿದೆ. ಆ ಕೇರಳದ ಯಾವ ಭಾಗದಲ್ಲಿದೆ, ಏನು ಇಲ್ಲಿನ ಮಹೋನ್ನತವಾದ ಮಹಿಮೆ ಎಂಬುದನ್ನು ತಿಳಿದುಕೊಳ್ಳಲಿಕ್ಕಾಗಿ ಸಂಪೂರ್ಣವಾದ ವಿಡಿಯೋವನ್ನು ನೋಡಿ. ಜೊತೆಗೆ ಪ್ರತಿಯೊಬ್ಬರು ಹರ ಹರ ಮಹಾದೇವ್ ಎಂದು ತಮ್ಮ ಕಾಮೆಂಟನ್ನು ನಮೂದಿಸಿ. ವರ್ಷದ 27 ದಿನಗಳಲ್ಲಿ ನಾವು ಈಗ ಬಂದಿದ್ದೇವೆ. ಮುಂದಿನ ವರ್ಷ, ಈ ವರ್ಷ ಯಾರು ಬರಲಿಕ್ಕೆ ಸಾಧ್ಯವಿಲ್ಲವೋ ಮುಂದಿನ ವರ್ಷ ಖಂಡಿತವಾಗಿ ಬರಲಿಕ್ಕೆ ಈ ವಿಡಿಯೋ ಭಕ್ತಿ ಪ್ರಧಾನವಾಗಿ ನಿಮಗೆ ಆ ಒಂದು ಆಧ್ಯಾತ್ಮಿಕವಾದ ಒಂದು ನಿಲುವನ್ನು ಕೊಡುತ್ತೆ ಅನ್ನೋದರಲ್ಲಿ ಅನುಮಾನವಿಲ್ಲ. ಸ್ವಾಮಿ ಶರಣಂ. ಹರ ಹರ ಮಹಾದೇವ್ ಶಂಭೋ ಶಂಕರ. ಹರ ಹರ ಮಹಾದೇವ್ ಶಂಭೋ ಶಂಕರ. ದಕ್ಷಿಣ ಕಾಶಿ ದೇವರ ನಾಡಿನ ಕೊಟ್ಟಿಯೂರಿನ ಪವಿತ್ರವಾದ ಬಾವಲಿ ನದಿಯಲ್ಲಿ ನಾವೀಗ ಮಿಂದೆದ್ದಿದ್ದೇವೆ. ಈ ಒಂದು ನದಿ ಗಂಗೆಯಷ್ಟೇ ಪವಿತ್ರವಾದದ್ದು ಮತ್ತು ಪವಿತ್ರ ಸ್ನಾನ ಅಂತ ಹೇಗೆ ಹೇಳ್ತೀವಿ ಅಂದರೆ ಆ ಒಂದು ಜಲಚರಗಳಿಂದ ಮತ್ತು ಜಲಚರಗಳು ಮತ್ತು ಪ್ರಕೃತಿಯ ರಮಣೀಯ ನೋಟದಲ್ಲಿ ಆ ಒಂದು ಬೇರು ಮತ್ತು ಸಸ್ಯಗಳಿಂದ ಹರಿದು ಬರುವ ನೀರು ನಮ್ಮ ಒಂದು ದೈಹಿಕವಾಗಿ ಆರೋಗ್ಯಕ್ಕೂ ಕೂಡ ಉತ್ತಮವಾದಂತಹ ಈ ಪವಿತ್ರವಾದ ಗಂಗಾ ನದಿಯ ಸಮಾನವಾದಂತಹ ಬಾವಲಿ ನದಿ ಇದು ಕೇರಳದ ಆ ದೇವರ ನಾಡು ಕೊಟ್ಟಿಯೂರು. ವರ್ಷದ 27 ದಿನಗಳು ಮಾತ್ರ ತೆರೆಯುವ ದೇವಾಲಯದ ಪವಿತ್ರ ಈಗಿನ ನದಿಯಲ್ಲಿ ಮಿಂದೆದ್ದಿದ್ದೇವೆ. ಈ ನದಿಯಲ್ಲಿನ ಮತ್ತೊಂದು ಚಮತ್ಕಾರ, ಮಹಿಮೆ, ಪವಾಡ ಅನ್ನಬಹುದು ತಾವೀಗ ನೋಡ್ತಾ ಇದ್ದೀರಾ. ಅವರು ಕಲ್ಲಲ್ಲಿ ಮುಚ್ತಾ ಇದ್ದಾರೆ. ಇಲ್ಲಿ ಯಾವುದೇ ಒಂದು ದೇವಾಲಯಕ್ಕೆ ನಾವು ತೆರಳಬೇಕಾದ್ರೆ ತಿಲಕಗಳನ್ನು ಇಟ್ಕೊಳ್ತೀವಿ, ಭಸ್ಮ ಇಟ್ಕೊಳ್ತೀವಿ, ಗಂಧ ಇಟ್ಕೊಳ್ತೀವಿ. ನಾನು ಕೂಡ ಒಂದು ಈಗ ನಿಮಗೆ ಅದನ್ನು ತೋರಿಸ್ತೀನಿ ಮಹಿಮೆನ. ಶಂಭೋ ಶಂಕರ ಹರ ಹರ ಮಹಾದೇವ. ಈಗ ನನ್ನ ಕೈಯಲ್ಲಿ ಕಲ್ಲಿದೆ. ನಾವು ಆಸ್ತಿಕರು ಎಂದು ಈ ಪ್ರಪಂಚದಲ್ಲಿ 2 ವರ್ಗ ಇರುತ್ತೆ. ಆಸ್ತಿಕರು ಆ ಭಗವಂತನ ನಂಬ್ತಾರೆ, ನಾಸ್ತಿಕರು ಇದನ್ನು ಕಲ್ಲು ಅಂತಾರೆ. ಆ ಕಲ್ಲಲ್ಲೂ ಕೂಡ ದೈವ ಇದೆ ಅನ್ನೋದಕ್ಕೆ ಈ ಒಂದು ದೇವರ ನಾಡು ಕೇರಳದಲ್ಲಿನ ಕೊಟ್ಟಿಯೂರು ಆ ಮಹಾದೇವನ ಕ್ಷೇತ್ರದಲ್ಲಿ ಒಂದು ಮಹಿಮೆಯನ್ನು ಇಲ್ಲಿ ಜಗಜ್ಜಾಹೀರವಾಗಿ ಆ ಭಗವಂತ ನಮಗ ಸಾಕ್ಷಿಯಾಗಿ ಕೊಟ್ಟಿದ್ದಾರೆ. ನೋಡಿ, ಈ ಕಲ್ಲಲ್ಲಿ ನಾವು ಆ ಭಸ್ಮಾಂಬರ ಅಂದರೆ ಭಸ್ಮದ ಪ್ರಿಯ ಆ ಶಿವನನ್ನು ಕಾಣಬಹುದು. ನೋಡಿ, ಈ ಕಲ್ಲಲ್ಲಿ ಈಗ ಉಜ್ತಾ ಇದ್ದರೆ ಭಸ್ಮ ಬರುತ್ತೆ. ಈ ಭಸ್ಮವನ್ನು ನಾವು ಹಣೆಗೆ ಲೇಪಿಸಿಕೊಂಡೇ ಇದೇ ಮಹಾಪ್ರಸಾದವಾಗಿ ಆ ಒಂದು ಯಾವುದೇ ಒಂದು ದೇವಾಲಯಗಳಿಗೆ ಹೋದರೆ ಕುಂಕುಮ, ಅರಿಶಿನ, ಭಸ್ಮ, ಗಂಧ ಎಲ್ಲ ಇರುತ್ತೆ. ಆದರೆ ಈ ಒಂದು ಪ್ರಕೃತಿಯ ರಮಣೀಯ ನೋಟದಲ್ಲಿ ಆ ಶಿವ ಬಂದು ನೆಲೆಸಿರುವಂತಹ ಈ ಒಂದು ದೈವಿಕ ತಾಣದಲ್ಲಿ ಈ ಭಸ್ಮವೇ ಆ ಭಗವಂತನ ಮಹಾಪ್ರಸಾದ. ಅದು ಕಲ್ಲಿನಿಂದ ಬರೋದು. ಈ ಒಂದು ಬಾವಲಿ ನದಿಯ ಯಾವುದೇ ಒಂದು ಕಲ್ಲನ್ನು ತಗೊಳ್ಳಿ. ಈಗ ನೋಡಿ, ಮತ್ತೆ ತೊಳೆದಿದ್ದೀನಿ, ಮತ್ತೆ ನಾನು ಉಜ್ಜಿದ್ರು ಕೂಡ ಮತ್ತೆ ಬರುತ್ತೆ. ಇದು ಆ ಶಿವನ ಮಹಾಪ್ರಸಾದ ಅಲ್ಲದೆ ಮತ್ತೇನು ಹೇಳಿ, ಶಿವನ ಸಾಕ್ಷಾತ್ಕಾರ ಅಲ್ಲದೆ ಮತ್ತೇನು ಹೇಳೋದಕ್ಕೆ ನಾವು ಮಹಿಮೆ ಅಂತ ತಿಳಿಸ್ಬೇಕು. ಸಹಸ್ರಾರು ಮಂದಿ, ಲಕ್ಷಾಂತರ ಮಂದಿ, ಕೋಟ್ಯಾಂತರ ಮಂದಿ ಈ 27 ದಿನಗಳ ಕಾಲ ಆ ಒಂದು ಪವಿತ್ರವಾದ ಬಾವಲಿ ನದಿಯಲ್ಲಿ ನಿಂತು ಈ ಭಸ್ಮವನ್ನು ತಮ್ಮ ಶಿರಕ್ಕೆ ಲೇಪಿಸಿಕೊಂಡು ಆ ಶಿವನ ಪಾದಗಳಿಗೆ ನಮಿಸುತ್ತಿದ್ದಾರೆ. ಇದು ನಮ್ಮ ಸನಾತನ ಹಿಂದೂ ಧರ್ಮದ ಶಕ್ತಿ, ಆ ಭಗವಂತನ ಮೇಲಿರುವಂತಹ ಭಕ್ತಿ, ಆ ಶಿವನ ಮಹಿಮೆ,
ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಮತ್ತೊಂದು ಮಹಿಮೆ ಇಲ್ಲ. ಇದು ದೇವರ ನಾಡು ಕೇರಳದ ಆ ಕೊಟ್ಟಿಯೂರು ಮಹಾಕ್ಷೇತ್ರದ ಬಾವುಲಿ ನದಿ ತೀರದಲ್ಲಿನ ಮಹಿಮೆ. ಸ್ವಾಮಿ ಶರಣಂ. ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವಂತಹ ಈ ಒಂದು ಕೊಟ್ಟಿಯೂರು ಅಕ್ಕರೆ ಮಹಾದೇವನ ದೇವಾಲಯ ಏತಕ್ಕಾಗಿ ಬಂತು ಮತ್ತು ಇದರ ಹಿನ್ನೆಲೆ ಏನು, ಪೌರಾಣಿಕ ಹಿನ್ನೆಲೆ ಏನು ಎಂಬುದನ್ನೆಲ್ಲ ಹಂತ ಹಂತವಾಗಿ ತಿಳಿಸ್ತೀವಿ. ಇದು ಬಾವಲಿ ನದಿ. ಆ ಬಾವಲಿ ನದಿಯಲ್ಲಿನ ಚಮತ್ಕಾರ ತಾವೆಲ್ಲ ನೋಡ್ತಾ ಇದ್ರೆ, ಎಲ್ಲರೂ ಕೂಡ ಆ ಒಂದು ಭಸ್ಮ ಏನಿದ್ರು ಕೂಡ ನಾವು ಎಲ್ಲಿ ಅಂಗಡಿಗಳಲ್ಲಿ ತಗೊಳ್ತೀವಿ ಅದನ್ನ ಇದು ಮಾಡ್ತೀವಿ. ಈ ನೋಡಿ ಯಾವ ರೀತಿ ಉಜ್ಜುತ್ತಾ ಇದ್ರೆ ದೇಹಕ್ಕೆಲ್ಲ ಸ್ಪರ್ಶ ಮಾಡ್ಕೋಬೋದು. ಇದು ಒಂದು ಭಗವಂತನ ಮಹಾಪ್ರಸಾದ. ಆ ಶಿವನೇ ಆ ಒಂದು ಭಸ್ಮಾಂಬರನ ಈ ಮಹಾಪ್ರಸಾದ ಹಣೆಯಲ್ಲಿಟ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ. ವರ್ಷದ 27 ದಿನಗಳು ಮಾತ್ರ ಈ ಸನ್ನಿಧಾನ ತೆರೆದಿರುತ್ತೆ. ಈ ಒಂದು ಪ್ರಕೃತಿಯ ರಮಣೀಯವಾದ ನೋಟದ ಆ ಒಂದು ಸುಂದರ ಆ ಪರಿಸರದಲ್ಲಿ ನಾವಿದ್ದೇವೆ. ಹರ ಹರ ಮಹಾದೇವ. ಯಾವ ದೈವಿಕ ತಾಣಕ್ಕೆ ನಿಮ್ಮನ್ನು ಕರೆದೊಯ್ತಾ ಇದ್ದೀವಿ ಅಂದರೆ, ದೇವರ ನಾಡು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಕೊಟ್ಟಿಯೂರು ಶಿವ ಟೆಂಪಲ್, ಕೊಟ್ಟಿಯೂರಪ್ಪನ ಆ ಒಂದು ದೈವಿಕ ತಾಣ. ಇಲ್ಲಿ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಎಂಬ 2 ದೈವಿಕ ತಾಣಗಳಿದೆ. ಇದು ಅಕ್ಕರೆ ಕೊಟ್ಟಿಯೂರಿಗೆ ತೆರಳುವ ಮಹೋನ್ನತ ತಾಣ. ಸಹ್ಯಾದ್ರಿ ಪರ್ವತಗಳ ಶ್ರೇಣಿಯಲ್ಲಿ ಪ್ರಕೃತಿಯ ರಮಣೀಯ ನೋಟದಲ್ಲಿ ಬಾವುಲಿ ನದಿಯ ಆ ಒಂದು ಗಂಗಾ ನದಿಯ ಸಮಾನವಾದ ಆ ನದಿ ತೀರದಲ್ಲಿ ಆ ಶಿವ ಬಂದು ನೆಲೆಸಿದ್ದಾನೆ. ಇಲ್ಲಿ ವರ್ಷದ 27 ದಿನಗಳು ಮಾತ್ರ ಆ ಶಿವನಿಗೆ ಪೂಜೆ ನಡೆಯುತ್ತೆ. ಆ ಶಿವನನ್ನು ಕಾಣಲು ಭಕ್ತ ಜನಸಾಗರ ದೇಶದ ನಾನಾ ಭಾಗಗಳಿಂದಷ್ಟೇ ಅಲ್ಲದೆ ವಿದೇಶಗಳಿಂದಲೂ ಹರಿದು ಬರುತ್ತಿದ್ದಾರೆ. ಏಕೆ 27 ದಿನಗಳನ್ನೇ ಪೂಜೆ ಮಾಡ್ತಾರೆ ಅಂತ ಎಂಬುದಾದರೆ, ಇದನ್ನು ವೈಶಾಖೋತ್ಸವ ಎಂಬ ಒಂದು ದೈವಿಕ ಜಾತ್ರೆಯ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಅಂದರೆ ಜೂನ್ 8ರ ವಿಶಾಖ ನಕ್ಷತ್ರದಿಂದ ಜುಲೈ 4ರವರೆಗಿನ 27 ದಿನಗಳು ಮಾತ್ರ ಈ ಒಂದು ದೈವಿಕ ತಾಣಕ್ಕೆ ನಾವು ತೆರಳುತ್ತಿರುವಂತಹ ಕೊಟ್ಟಿಯೂರಪ್ಪನ ಕ್ಷೇತ್ರ ಅಕ್ಕರೆ ಕೊಟ್ಟಿಯೂರು ದೇವಾಲಯದ ಈ ಒಂದು ದೈವಿಕ ತಾಣದೊಳಗೆ ನಿಮ್ಮನ್ನು ಕರೆದುಕೊಂಡು ಹೋಗ್ತಾ ಇದ್ದೀವಿ. ಮತ್ತಷ್ಟು ಮಗದಷ್ಟು ಮಹೋನ್ನತವಾದ ದೈವಿಕ ವಿಚಾರಗಳು ಈ ದೈವಿಕ ತಾಣದಲ್ಲಿದೆ. ಇದು ಶಿವನು ಪ್ರತ್ಯಕ್ಷವಾಗಿ ತನ್ನ ಸತಿದೇವಿಗೆ ಆ ಒಂದು ವರವನ್ನು ಕರುಣಿಸಿ ನಮ್ಮ ಭಕ್ತರ ದುಃಖಗಳನ್ನು ನಿವಾರಿಸುವಂತಹ ಶಂಭೋ ಶಂಕರ ದೈವಿಕಾಲಯ. ಬನ್ನಿ ಹೋಗೋಣ. ಶಂಭೋ ಶಂಕರ. ಹರ ಹರ ಮಹಾದೇವ. ಕಣ್ಣೂರಿನಿಂದ 63 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಒಂದು ಕೊಟ್ಟಿಯೂರು ಕ್ಷೇತ್ರಕ್ಕೆ ನಾವೀಗ ಕಾಲಿಟ್ಟಿದ್ದೇವೆ. ಈ ಒಂದು ನಾನು ಮೊದಲೇ ಹೇಳಿದಂತೆ ಜೂನ್ 8ರ ಆ ಒಂದು ವಿಶಾಖ ನಕ್ಷತ್ರದಂದು ಈ ಸನ್ನಿಧಾನವನ್ನು ತೆರೆಯಲ್ಪಟ್ಟಿದೆ ಮತ್ತು ಜುಲೈ 4ರ 27 ದಿನಗಳ ವೈಶಾಖೋತ್ಸವ ಆ ಒಂದು ಜಾತ್ರೆ ಮತ್ತು ಮಹಾಪೂಜೆ ಮತ್ತು ಭಕ್ತ ಜನರಿಗಾಗಿ ಆ ಶಿವನು ಪ್ರಸನ್ನನಾಗುವ ಈ ದೈವಿಕ ತಾಣದ ಹಿನ್ನೆಲೆಯನ್ನು ನಾವು ತಿಳ್ಕೋಬೇಕಾದ್ರೆ ನಮ್ಮ ಪುರಾಣಕ್ಕೆ ನಾವು ಹೋಗಬೇಕು. ನಮ್ಮ ಪುರಾಣದಲ್ಲಿ ನಿಮಗೆಲ್ಲ ಗೊತ್ತಿದೆ, ಆ ಬ್ರಹ್ಮನ ಮಗ ದಕ್ಷ ಪ್ರಜಾಪತಿಯ ಆ ಒಂದು ಕುವರಿಯಾದಂತಹ ದಾಕ್ಷಾಯಿಣಿ ಸತೀದೇವಿ ಪಾರ್ವತೀದೇವಿ. ಆ ಪಾರ್ವತಿ ದೇವಿಯ ಅವತಾರ ಆ ದಕ್ಷ ಪ್ರಜಾಪತಿಯ ಕುವರಿಯಾಗಿ ಜನಿಸಿದ್ದೇ ಆ ಶಿವನಿಗಾಗಿ, ಆ ಕೈಲಾಸ ವಾಸನಿಗಾಗಿ. ಆದರೆ ರಾಜ ಆ ದಕ್ಷ ಪ್ರಜಾಪತಿಯು ಆ ಶಿವನಿಗೆ ತನ್ನ ಕುವರಿಯನ್ನು ಕೊಡಲಿಕ್ಕೆ ಮನ ಮಾಡುವುದಿಲ್ಲ, ಒಪ್ಪುವುದಿಲ್ಲ. ಆದರೆ ನಮ್ಮ ಪಾರ್ವತಿ ಆ ಗಂಗಾಧರನ ಆ ಒಂದು ಮನದೊಡತಿ ಆ ಶಿವನನ್ನು ಬಿಟ್ಟು ಇರುತ್ತಾರೆಯೇ? ಖಂಡಿತವಾಗಿ ಇರೋದಿಲ್ಲ. ತನ್ನ ತಂದೆ ಒಪ್ಪಲಿ ಬಿಡಲಿ, ನಾನು ನಮ್ಮ ಪರಶಿವನ ಅರ್ಧಾಂಗಿಯಾಗಿ ಇರ್ತೇನೆ ಅಂತ ಭಾವಿಸಿ ಆಕೆಯನ್ನು ಓಲೈಸಿಕೊಂಡು ಆಕೆ ಅವನನ್ನು ಓಲೈಸಿಕೊಂಡು ವಿವಾಹವಾಗ್ತಾರೆ. ಇದು ಆ ಪ್ರಜಾಪತಿಗೆ ಇಡಿಸೋದಿಲ್ಲ. ಆದರೂ ಕೂಡ ಏನು ಮಾಡಲಿಕ್ಕಾಗಲ್ಲ. ಇದು ಎಲ್ಲ ಜಗದೀಶನ ನಾಟಕ. ಆ ಜಗದೀಶನ ನಾಟಕ ನೋಡಿ, ಆ ಗಂಗೆಯನ್ನು ತಲೆ ಮೇಲೆ ಕೂರಿಸ್ಕೊಂಡಿರೋದು, ಆ ಗಂಗೆಯನ್ನು ಇಲ್ಲಿ ಬಿಟ್ಟಿದ್ದಾರೆ. ಆ ಗಂಗೆ ಬಾವುಲಿ ನದಿಯಾಗಿ ಈ ಕ್ಷೇತ್ರದಲ್ಲಿ ಹರಿತಾ ಇದೆ. ಹೀಗಿರಬೇಕಾದ್ರೆ ಆ ದಕ್ಷ ಪ್ರಜಾಪತಿಯು ಆ ಒಂದು ಯಾಗವನ್ನು ಮಾಡ್ತಾರೆ. ಆ ಯಾಗದಲ್ಲಿ ಎಲ್ಲರನ್ನ ಕರೀತಾರೆ. ಆದರೆ ಈ ಶಿವನಿಗೆ ಆಹ್ವಾನವನ್ನು ನೀಡೋದಿಲ್ಲ. ಕೈಲಾಸವಾಸಿಯಾದ ಆ ಶಿವನಿಗೆ ಆಹ್ವಾನವನ್ನು ನೀಡೋದಿಲ್ಲ. ಆದರೆ ನಮ್ಮ ಹೆಣ್ಣು ಮಕ್ಕಳ ಆ ಒಂದು ಕರುಳು
ಕುಡಿ ಹೇಗಿರುತ್ತೆ ಅಂದರೆ ಅವರಿಗೆ ತವರು ಮನೆ ಮತ್ತು ತಾಯಿ ತಂದೆ ಅಂದರೆ ಬಲು ಪ್ರೀತಿ. ಅದರಂತೆ ತನ್ನ ತಂದೆ ಆಹ್ವಾನಿಸದಿದ್ದರೂ ಕೂಡ ಆ ದಕ್ಷ ಪ್ರಜಾಪತಿಯ ಆ ಒಂದು ಯಾಗಕ್ಕೆ ಆ ಪಾರ್ವತಿ ದೇವಿಯು ಬರ್ತಾರೆ. ಅಲ್ಲಿ ಎಲ್ಲ ದೇವರಿಗೂ ಕೂಡ ಒಂದು ಆವಿಸನ್ನು ನೀಡುವುದು ಮತ್ತು ಆ ಒಂದು ವಿಶೇಷವಾದ ಗೌರವವನ್ನು ಯಾಗದಲ್ಲಿ ನೀಡ್ತಾರೆ. ಆದರೆ ಅಲ್ಲಿ ನಿರೀಶ್ವರನಾದ ಆ ಒಂದು ಯಾಗದ ಆ ಒಂದು ದೃಶ್ಯವನ್ನು ಕಂಡಂಥ ಪಾರ್ವತಿ, ನನ್ನ ಪತಿಯ ಆ ಒಂದು ವಿರೋಧವನ್ನು ಕಟ್ಕೊಂಡ್ರೂ ಕೂಡ ನಾನು ನನ್ನ ತವರು ಮನೆಗೆ ಬರಬೇಕು ಅಂತ ಬಂದೆ. ಆದರೆ ನನ್ನ ಪತಿಗೆ ಇಲ್ಲಿ ಗೌರವವೇ ಇಲ್ಲ, ಸ್ಥಾನವೇ ಇಲ್ಲ. ನಾನು ನನ್ನ ಪತಿಯನ್ನು ಆ ಒಂದು ಬೇಡ ಅಂದರೂ ಕೂಡ ನಾನು ತವರು ಮನೆಗೆ ಬಂದೆ. ಆ ಒಂದು ಪತಿಯ ಆ ಒಂದು ವಚನವನ್ನು ತಿರಸ್ಕರಿಸಿ ಬಂದದ್ದರಿಂದ ಮತ್ತು ನನ್ನ ಪತಿಗೆ ಎಲ್ಲಿ ಗೌರವ ಇಲ್ಲವೋ ನಾನು ಅಲ್ಲಿ ಇರಬಾರ್ದು ಅಂತೇಳಿ ತಾನೇ ಆ ಒಂದು ಅಗ್ನಿಗೆ ಆಹುತಿಯಾಗಿ ತನ್ನ ಆತ್ಮವನ್ನು ಅಗ್ನಿಗೆ ಅರ್ಪಣೆ ಮಾಡ್ತಾರೆ. ಈ ವಿಷಯ ನಮ್ಮ ಪರಶಿವನಿಗೆ ಬೀಳುತ್ತೆ. ಪರಶಿವ ಆ ಬಹಳ ತನ್ನ ಅರ್ಧಾಂಗಿ ಅಂದರೆ ಬಲು ಪ್ರಿಯ, ನಮ್ಮ ಜಗತ್ತಿಗೆ ಒಂದು ಸಂದೇಶವನ್ನು ನೀಡಲಿಕ್ಕೆ ಸತಿಪತಿಯರು ಹೇಗಿರಬೇಕು, ಅರ್ಧನಾರೀಶ್ವರನಾಗಿರಬೇಕು ಅಂತ ಸಂದೇಶವನ್ನು ಕೊಟ್ಟಂತಹ ಶಿವ ಈ ಒಂದು ತನ್ನ ಸತೀದೇವಿಯು ಕೂಡ ಅಗ್ನಿಗೆ ಆಹುತಿಯಾದಂಥ ವಿಚಾರವನ್ನು ತಿಳಿದುಕೊಂಡು ಕೂಡಲೇ ತನ್ನ ಜಡೆಯನ್ನು ತೆಗೆದು ನೆಲಕ್ಕೆ ಬಿಡ್ತಾರೆ. ಆ ಜಡೆ ರಭಸಕ್ಕೆ ಬಿದ್ದಂತಹ ಆ ರಭಸದಲ್ಲಿ ವೀರಭದ್ರನ ಆ ಒಂದು ಉಗಮ ಆಗುತ್ತೆ, ಆ ಒಂದು ಜನನ ಆಗುತ್ತೆ. ವೀರಭದ್ರನು ಆ ಶಿವನ ಅಪ್ಪಣೆಯಂತೆ ಒಂದು ಕತ್ತಿಯನ್ನು ತಂದು ಎಲ್ಲಿ ಯಾಗ ನಡೀತಾ ಇರುತ್ತೋ ಆ ಯಾಗದಲ್ಲಿ ಆ ದಕ್ಷ ಪ್ರಜಾಪತಿಯ ಶಿರಚ್ಛೇದನ ಮಾಡಿ ಆ ಒಂದು ಅಲ್ಲಿ ಆ ಯಾಗವನ್ನು ಅಪೂರ್ಣವನ್ನಾಗಿ ಮಾಡ್ತಾನೆ. ಇಲ್ಲಿ ಶಿವನನ್ನು ಆ ಒಂದು ಅವಮಾನಿಸಲ್ಪಟ್ಟರು, ಶಿವನಿಗೆ ಸ್ಥಾನ ಇಲ್ಲ. ಆ ಶಿವನ ಅಂಶದಿಂದ ಜನಿಸಿದ ವೀರಭದ್ರ ಆ ಒಂದು ಯಾಗದ ಸ್ಥಳವೇ ಈ ಒಂದು ಕೊಟ್ಟಿಯೂರು ಶಿವನ ಆಲಯ ಎಂಬುದು ವಿಶೇಷವಾದ. ಆ 27 ದಿನಗಳು ಆ ಯಾಗ ನಡೀತಾ ಇತ್ತು. ಅದರ ನೆನಪಾಗಿಯೇ ವೈಶಾಖೋತ್ಸವ ನಡೀತಾ ಇದೆ ಅನ್ನೋದು ಈ ಒಂದು ಕ್ಷೇತ್ರದ ಮತ್ತೊಂದು ಮಹೋನ್ನತವಾದ ವಿಚಾರ. ಆ ಕ್ಷೇತ್ರಕ್ಕೆ ಭಕ್ತರ ದಂಡು ಯಾವ ರೀತಿ ಹರಿದು ಹೋಗ್ತಾ ಇದ್ದಾರೆ ನೋಡೋದಕ್ಕೀಗ ನಾವು ಕೂಡ ಅಲ್ಲಿ ಹೋಗ್ತಾ ಇದ್ದೀವಿ. ಮುಂದೆ ಈ ಕ್ಷೇತ್ರದ ಮತ್ತಷ್ಟು ಮಹೋನ್ನತವಾದ ವಿಚಾರವನ್ನು ತಿಳಿಸ್ತೀವಿ. ಪುರಾಣದ ಹಿನ್ನೆಲೆಯನ್ನು ಒಳಗೊಂಡಂತಹ ಐತಿಹ್ಯವಾದ ಮತ್ತು ಪುರಾಣ ಪ್ರಸಿದ್ಧವಾದ ಈ ಮಣ್ಣನ್ನು ಮೆಟ್ಟಲಿಕ್ಕೆ ಎಲ್ಲರಿಂದಲೂ ಸಾಧ್ಯವಿಲ್ಲ. ಯಾಕೆಂದರೆ ನಾನು ಕೂಡ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನಿನ್ನೆ ಆ ಪರಮಶಿವನೇ ಏನೋ ಗೊತ್ತಿಲ್ಲ, ಒಂದು ನನ್ನ ಅಕ್ಕನ ಮಗ ಕರೆ ಮಾಡಿದೆ, ಅವ್ರು ಹೋಗ್ತಾ ಇದ್ದಾರೆ ಅಂದರು. ಅವ್ರು ಹೋಗ್ತಾ ಇದ್ದಾಗ ನಾನು ಬರ್ತಾ ಇದ್ದೆ ಅಂದಾಗ ಸಡನ್ನಾಗಿ ಟಿಕೆಟ್ ಬುಕ್ ಮಾಡಿ ಬಂದಿರೋಂಥದ್ದು ಕ್ಷೇತ್ರ. ಯಾವುದೇ ಒಂದು ಕ್ಷೇತ್ರಕ್ಕೆ ನೆನೆಸಿದಾಗ ಹೋಗ್ಬೋದು, ಆದರೆ ವರ್ಷದ 27 ದಿನಗಳು ಮಾತ್ರ ಸರತಿ ಸಾಲಿನಲ್ಲಿ ನಿಂತು ಆ ನದಿಯ ಆ ಒಂದು ನೀರಿನ ಒಳಗಡೆ ಪ್ರದಕ್ಷಿಣೆ ಬರುವಂಥ ಕ್ಷೇತ್ರ ಈ ಕೊಟ್ಟಿಯೂರು. ಆ ಅಕ್ಕರೆ ಕೊಟ್ಟಿಯೂರಪ್ಪನ ಕ್ಷೇತ್ರ. ಈ ಕ್ಷೇತ್ರದ ಮತ್ತಷ್ಟು ವಿಚಾರವನ್ನು ಮುಂದೆ ತಿಳಿಸ್ತೀವಿ. ಅದಕ್ಕಾಗಿ ಈ ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ವರ್ಷದಲ್ಲಿ 27 ದಿನಗಳು ನಡೆಯುವಂತಹ ಈ ಮಹೋತ್ಸವಕ್ಕೆ ತಾವು ಕೂಡ ಬಂದು ತಮ್ಮ ದುಃಖವನ್ನು ನಿವಾರಿಸಿಕೊಳ್ಳಿ. ಏಕೆ ದುಃಖವನ್ನು ನಿವಾರಿಸಿಕೊಳ್ಳಬೇಕು ಅನ್ನೋದಕ್ಕೆ ಮುಂದಿನ ಒಂದು ಭಾಗದಲ್ಲಿ ಆ ವಿಚಾರವನ್ನು ತಿಳಿಸ್ತೀನಿ. ಸ್ವಾಮಿ ಶರಣಂ. ಹರ ಹರ ಮಹಾದೇವ್. ಶಂಭೋ ಶಂಕರ ಮಹಾದೇವ್. ಹರ ಹರ ಮಹಾದೇವ್. ಇಲ್ಲಿ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದಲ್ಲಿ ನಾವಿದ್ದೀವಿ. ಈಗ ಇಲ್ಲಿ ಒಂದು ವಿಶೇಷವಾದ ದರ್ಶನವನ್ನು ಎಲ್ಲ ಭಕ್ತಾದಿಗಳು ಮಾಡ್ತಾ ಇದ್ದಾರೆ. ನಮ್ಮನ್ನು ನೋಡಿದ್ರೆ ಗಮನಿಸ್ಕೊಂಡು ನೀವು ಶಿರದಿಂದ ಮುಡಿಯವರೆಗೂ ಕೂಡ ಆ ಗಂಗಾಧರನ ಮಹಾಪ್ರಸಾದ ಆ ಗಂಗೆ ನಮ್ಮನ್ನು ಪ್ರೋಕ್ಷಿಸ್ತಾ ಇದೆ. ಸ್ನಾನ ಮಾಡಿ ಬಂದಿದ್ರೂ ಕೂಡ ಆ ಮಳೆಯಲ್ಲಿ ನಾವು ಈಗ ಸರತಿ ಸಾಲಿನಲ್ಲಿ ತೆರಳ್ತಾ ಇದ್ದೀವಿ. ನಾವು ಆಗಲೇ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ತಿಳಿಸ್ಬೇಕಾದ್ರೆ ದಕ್ಷ ಪ್ರಜಾಪತಿಯ ಆ ಯಾಗ ನಿಲ್ಲಲ್ಪಟ್ಟಿದ್ದು. ಅದಕ್ಕೆ ಕಾರಣ ಆ ದಕ್ಷ ಪ್ರಜಾಪತಿಯ ಶಿರಚ್ಛೇದನ ಆಗಿತ್ತು. ಶಿರಚ್ಛೇದನ ಯಾಕಾಯಿತು ಅಂತ ನಾವು ತಿಳಿಸ್ತು. ಆನಂತರ ಈ ಯಾಗ ನಿಲ್ಲಬಾರ್ದು ಅರ್ಧಕ್ಕೆ, ಅದು ನಮ್ಮ ಧರ್ಮದ ಒಂದು ವಿಚಾರ. ಆಗ ಈ ಯಾಗ ಅರ್ಧಕ್ಕೆ ನಿಲ್ತಲ್ಲ, ಏನು ಮಾಡೋದು ಅಂತ ಈ ಒಂದು ಪ್ರಸಂಗದಲ್ಲಿ ಆ ಮಹಾವಿಷ್ಣುವು ಬಂದು ಆ ಮಹಾರುದ್ರನು ಆ ಸತೀದೇವಿಯು ಆ ಒಂದು ಆತ್ಮಾಹುತಿಯಾಗಿದ್ದಂತಹ ಆ ಒಂದು ಘಟನೆಯಲ್ಲಿ ಮನನೊಂದು ಆ ತಾಂಡವ ನೃತ್ಯ ಆಡಿ ಬಹಳ ರುದ್ರನಾಗಿರಬೇಕಾದ್ರೆ ಆ ಶಿವನಿಗೆ ವಿಷ್ಣು ಬಂದು ಸಂತೈಸಿ ಇದು ಎಲ್ಲವೂ ಒಂದು ಧರ್ಮದ ಕಾರಣ. ಅದಕ್ಕಾಗಿ ಆ ದಕ್ಷ ಪ್ರಜಾಪತಿಗೆ ಈಗ ತನ್ನ ತಪ್ಪಿನ ಅರಿವಾಗಿದೆ. ಅವರಿಗೆ ಮೋಕ್ಷವನ್ನು ಕರುಣಿಸಿ ಆ ಯಾಗವನ್ನು ಮುಂದುವರಿಸಬೇಕಾದ್ರೆ ಯಾರು ಯಾಗವನ್ನು ಪ್ರಾರಂಭ ಮಾಡಿರ್ತಾರೆ ಅವರು ಇರಲೇಬೇಕು. ಅದಕ್ಕಾಗಿ ನೀನು ಕರುಣಿಸು ಎಂದು ಆ ಶಿವನನ್ನು ಆಲಿಂಗನ ಮಾಡಿಕೊಂಡು ಪ್ರಾರ್ಥಿಸಿದಾಗ ಆಗ ಶಿವನು ಸಂತುಷ್ಟನಾಗಿ ಆ
ಶಿರವು ಎಲ್ಲೋ ಒಂದು ಕಡೆ ಶಿರವಿಚ್ಛೇದನ ಮಾಡಿದಾಗ ದೇಹ ಒಂದು ಭಾಗ ಶಿರ ಒಂದು ಭಾಗ ಆಗಿದ್ದರಿಂದ ಒಂದು ಆಡಿನ ಮುಖವನ್ನು ತಂದು ಆ ದಕ್ಷ ಪ್ರಜಾಪತಿಯ ಶಿರದ ಆ ದೇಹದ ಮೇಲಿಟ್ಟಾಗ ಆ ಒಂದು ಶಿವನಿಗೆ ಬಲು ಪ್ರಿಯವಾದಂತಹ ಚಮಕ ಸ್ತೋತ್ರವನ್ನು ಆಡಿದಂತಹ ದಕ್ಷ ಪ್ರಜಾಪತಿಯ ಕ್ಷೇತ್ರ ಈ ಒಂದು ಅಕ್ಕರೆ ಕೊಟ್ಟಿಯೂರು. ಈ ಕ್ಷೇತ್ರಕ್ಕೆ ತಾವೀಗ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ಛತ್ರಿಯನ್ನು ಇಟ್ಕೊಂಡಿದ್ದಾರೆ. ಛತ್ರಿ ಇಟ್ಕೊಂಡಿದ್ರು ಕೂಡ ಕೆಲವರು ಎಲ್ಲ ನನ್ನಂಗೆ ನೆನೆದಿದ್ದಾರೆ. ಛತ್ರಿ ಯಾರು ಆ ಒಂದು ಯೋಜನೆಯನ್ನು ಮಾಡ್ಕೊಂಡು ತೊಗೊಂಬಂದಿದ್ರು ಅವರು ತಂದಿದ್ದಾರೆ. ಇಲ್ಲಿ ಬಹಳಷ್ಟು ಜನ ನೆನ್ಕೊಂಡೇ ಬರ್ತಾ ಇದ್ದಾರೆ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ನೆನ್ಕೊಂಡು ಆ ಭಗವಂತನನ್ನು. ಹರ ಹರ ಮಹಾದೇವ. ವೃಷಭ ಮಾಸದ ವಿಶಾಖ ನಕ್ಷತ್ರದಿಂದ ಮಿಥುನ ಮಾಸದ ವಿಶಾಖ ನಕ್ಷತ್ರದವರೆಗಿನ 28 ದಿನಗಳು ಮಾತ್ರ ಆ ಒಂದು ಪೂಜೆಯನ್ನು ಸ್ವೀಕರಿಸುವಂತಹ ಸ್ವಯಂಭೂ ಲಿಂಗವಿರುವ ಮಹೋನ್ನತ ಕ್ಷೇತ್ರ ಕೊಟ್ಟಿಯೂರು, ಇಕ್ಕರೆ ಕೊಟ್ಟಿಯೂರು ಕ್ಷೇತ್ರ. ಈ ಒಂದು ಕೇರಳದ ಕಣ್ಣೂರಿನಿಂದ 63 ಕಿಲೋಮೀಟರ್. ಮತ್ತು ಯಾವ ಭಾಗದಿಂದ ಈ ಒಂದು ದೇವಾಲಯಕ್ಕೆ ನಾವುಗಳು ಬರಬಹುದು ಎಂಬ ವಿಚಾರವಾಗಿ ತಿಳಿಸುವುದಾದರೆ ಅದಕ್ಕೆ ಇಲ್ಲಿದೆ ವಿವರ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು 275 ಕಿಲೋಮೀಟರ್ ಹಾಗೂ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಿಂದ 131 ಕಿಲೋಮೀಟರ್ ಹಾಗೂ ಕರಾವಳಿ ನಗರ ಮಂಗಳೂರಿನಿಂದ 211 ಕಿಲೋಮೀಟರ್ ದೂರದಲ್ಲಿರುವ ಈ ಕೊಟ್ಟಿಯೂರು ಕ್ಷೇತ್ರಕ್ಕೆ ಹತ್ತಿರದ ರೈಲ್ವೆ ನಿಲ್ದಾಣವೆಂದರೆ ತಲಸರಿ ಹಾಗೂ ಕಣ್ಣೂರು ರೈಲ್ವೆ ನಿಲ್ದಾಣಗಳಾಗಿದೆ. ಪರಶಿವನ ಅರ್ಧಾಂಗಿ ಪಾರ್ವತಿ. ಆ ಪಾರ್ವತಿಯನ್ನ ದಾಕ್ಷಾಯಿಣಿ, ಸತಿದೇವಿ ಎಂದೆಲ್ಲ ಕರೆಯಲಾಗುತ್ತದೆ. ಆ ಸತಿದೇವಿಯ ವಿಯೋಗದಿಂದ ನೊಂದಂತಹ ಶಿವನು ನನ್ನನ್ನು ನಂಬಿ ಬರುವ ಭಕ್ತರಿಗೆ ಯಾವುದೇ ಒಂದು ದುಃಖ ಬರಬಾರದು ಎಂದು ಈ ಕ್ಷೇತ್ರದಲ್ಲಿ ಸ್ವಯಂಭೂ ಲಿಂಗವಾಗಿ ನೆಲೆ ನಿಂತಿದ್ದಾನೆ. ಇದರ ವಿಚಾರವಾಗಿ ವಿವರವಾಗಿ ತಿಳಿಸುವುದಾದರೆ, ಸತಿದೇವಿಯ ಆ ಒಂದು ದೇಹವು ಅಗ್ನಿಗೆ ಆಹುತಿಯಾದ ನಂತರ ಪರಶಿವನು ಬಹಳ ದುಃಖದಲ್ಲಿದ್ದರಿಂದ ಆ ಸಂದರ್ಭದಲ್ಲಿ ವಿಷ್ಣುವು ಬಂದು ಆ ಶಿವನನ್ನು ಆಲಂಗಿಸಿಕೊಂಡು ಆ ಶಿವನನ್ನು ಒಂದು ಸಮಾಧಾನದ ರೂಪಕ್ಕೆ ತಂದಾಗ ಮತ್ತೆ ಯಾಗವನ್ನು ಪುನರಾರಂಭಿಸಲು ನಾವು ಈಗ ಮೊದಲೇ ತಿಳಿಸಿದಂತೆ ಆ ಪ್ರಜಾಪತಿಗೆ ಆಡಿನ ಒಂದು ಮುಖವನ್ನು ಇಟ್ಟು ಒಂದು ಚಮಕ ಮಂತ್ರವನ್ನು ಆ ಪ್ರಜಾಪತಿಯಿಂದ ಆ ಶಿವನಿಗೆ ಆಡಲ್ಪಟ್ಟಿತು. ಮೇ 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 ಎಂದು ಆಡಿನ ರೂಪದಲ್ಲಿ ಬರುವಂತಹ ಆ ಚಮಕ ಮಂತ್ರ ಶಿವನಿಗೆ ಬಲು ಪ್ರಿಯವಾದದ್ದು. ಅದು ಕೂಡ ಈ ಒಂದು ಯಾಗಶಾಲೆಯಾದ ಕೊಟ್ಟಿಯೂರಿನ ಮತ್ತೊಂದು ವಿಶೇಷವಾದ ಅಂಶ. ಕೊಟ್ಟಿಯೂರಿನಲ್ಲಿ ಸ್ಥಿರವಲ್ಲದ ಮತ್ತು ಸ್ಥಿರವಾದ ದೇವಾಲಯ ಎರಡೂ ಇದೆ ಎಂಬ ವಿಚಾರವನ್ನು ಪ್ರಾರಂಭದಲ್ಲೇ ತಿಳಿಸಿದ್ದು. ಸ್ಥಿರವಲ್ಲದ ದೇವಾಲಯವೇ ಅಕ್ಕರೆ ಕೊಟ್ಟಿಯೂರು. ಅಂದರೆ ತಾತ್ಕಾಲಿಕವಾಗಿ ಗುಡಿಸಲನ್ನು ನಿರ್ಮಿಸಿ ಆ ಸ್ವಯಂಭೂ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ವೈಶಾಖ ಮಹೋತ್ಸವದ ಆ 27 ದಿನಗಳು ಮಾತ್ರ ಪೂಜೆಯನ್ನು ನಡೆಯುವಂತಹ ದೈವಿಕ ತಾಣ ಅಕ್ಕರೆ ಕೊಟ್ಟಿಯೂರು. ಅದು ನದಿಯ ಪೂರ್ವ ತಟದಲ್ಲಿದ್ದು ಇದನ್ನು ಅಕ್ಕರೆ ಕೊಟ್ಟಿಯೂರು ಎಂದು ಹೆಸರಿನಲ್ಲಿ ಪೂಜಿಸುತ್ತಿದ್ದು ವರ್ಷದ 27 ದಿನಗಳ ಮಾತ್ರ ಪೂಜೆ ನಡೆಯುತ್ತೆ. ಮತ್ತು ನದಿಯ ಪಶ್ಚಿಮ ತಟದಲ್ಲಿರುವಂತಹ ಇಕ್ಕರೆ ಕೊಟ್ಟಿಯೂರಿನಲ್ಲಿ 11 ತಿಂಗಳುಗಳ ಕಾಲ ಆ ಭಗವಂತ ಪರಮಶಿವನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಮತ್ತು ಈ ಅಕ್ಕರೆ ಕೊಟ್ಟಿಯೂರಿನಲ್ಲಿ ವೈಶಾಖ ಮಹೋತ್ಸವವನ್ನು ನಡೆಸುವ ಕಾಲಘಟ್ಟದಲ್ಲಿ ಆ ಒಂದು ಇಕ್ಕರೆ ಕೊಟ್ಟಿಯೂರಲ್ಲಿ ಯಾವುದೇ ಪೂಜಾ ಕೈಂಕರ್ಯಗಳು ನೆರವೇರುವುದಿಲ್ಲ. ಅಲ್ಲಿ ದೇವಾಲಯವನ್ನು ಮುಚ್ಚಲ್ಪಟ್ಟಿರುತ್ತದೆ. ಇದು ಈ ಕೊಟ್ಟಿಯೂರು ದೇವಾಲಯದ ಮತ್ತೊಂದು ಮಹೋನ್ನತವಾದ ವಿಚಾರ. 27 ದಿನಗಳು ಏನೋ ವೈಶಾಖ ಮಹೋತ್ಸವ ಎಂಬ ಹೆಸರಿನಲ್ಲಿ ಆ ಶಿವನನ್ನ ಅರ್ಚಿಸಲಾಗುತ್ತದೆ. ಆ ಪಾರ್ವತಿ ದೇವಿಗೂ ಕೂಡ ಅಲ್ಲಿ ಪೂಜೆಯನ್ನು ನಡೆಸಲಾಗುತ್ತದೆ ಎಂಬೆಲ್ಲ ವಿಚಾರಗಳು ಈಗ ನಾವು ತಿಳಿಸಿದ್ದರೂ ಕೂಡ ಈ ಒಂದು 27 ದಿನಗಳಲ್ಲಿ 10 ಹಲವು ವಿಚಾರಗಳು ಆ ಕೊಟ್ಟಿಯೂರು ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದಲ್ಲಿ ಆ ಒಂದು ದೈವಿಕ ವಿಚಾರ ಅಡಗಿದೆ. ಅದೇನು ಎಂಬುದನ್ನು ನೋಡೋಣ ಬನ್ನಿ. ವಿಶಾಖ ನಕ್ಷತ್ರದಿಂದ ಮತ್ತೊಂದು ವಿಶಾಖ ನಕ್ಷತ್ರದವರೆಗಿನ ಈ ಒಂದು ವೈಶಾಖ ಮಹೋತ್ಸವದ ಪ್ರಾರಂಭದ ದಿನಗಳಲ್ಲಿ ಆ ಒಂದು ಮಹಿಳೆಯರಿಗೆ ಅವಕಾಶ ಇರುವುದಿಲ್ಲ. 8/6/2025 ಆ ಒಂದು ಸನ್ನಿಧಾನವನ್ನು ತೆರೆಯಲ್ಪಟ್ಟಿತಾದರೂ 10/6/2025 ಆ ವೀರಭದ್ರನು ಆ ಒಂದು ದಕ್ಷ ಪ್ರಜಾಪತಿಯ ಶಿರಶ್ಛೇದನ ಮಾಡಿದಂತಹ ಕತ್ತಿಯನ್ನ ಆ ಒಂದು ಸ್ಥಳಕ್ಕೆ ಅಂದರೆ ಅಕ್ಕರೆ ಕೊಟ್ಟಿಯೂರು ಸ್ಥಳಕ್ಕೆ ತರುವವರೆಗೂ ಕೂಡ ಅಲ್ಲಿ ಮಹಿಳೆಯರಿಗೆ ಅವಕಾಶವಿರುವುದಿಲ್ಲ. ಅದರಂತೆ
ಕೊನೆಯ 4 ದಿನಗಳು ಅಂದರೆ 30/6/2025ರಿಂದ 4/7/2025ರವರೆಗಿನ ಆ ಕಾಲಘಟ್ಟದಲ್ಲಿಯೂ ಕೂಡ ಮಹಿಳೆಯರಿಗೆ ಈ ಒಂದು ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದ ಸ್ವಯಂಭೂ ಲಿಂಗದ ಆ ಒಂದು ದೇವರನ್ನು ದರ್ಶಿಸುವಂತಹ ಅವಕಾಶ ಇರುವುದಿಲ್ಲ. ಕೇರಳದಲ್ಲಿ ಎಲ್ಲವೂ ಸಂಪ್ರದಾಯಬದ್ಧವಾಗಿ ಆಚಾರ ಮುಖೇನವಾಗಿ ನಡೆಯುವಂತಹ ಪೂಜಾ ಕೈಂಕರ್ಯಗಳು ಆಗಿರುತ್ತದೆ. ಅದೇ ರೀತಿ ಈ ಅಕ್ಕರೆ ಕೊಟ್ಟಿಯೂರಿನಲ್ಲಿ ಆ ವೀರಭದ್ರ ಸ್ವಾಮಿಯು ಪ್ರಜಾಪತಿಯ ಶಿರಶ್ಛೇದನ ಮಾಡಿದ ಕತ್ತಿಯನ್ನ ಮುದಿಗೇರಿ ಕಾವು ಎಂಬಲ್ಲಿಂದ ಓರ್ವ ಆ ಒಂದು ಸಂಪ್ರದಾಯಕ್ಕೆ ಸೇರಿದಂತಹ ಮನೆತನದವರು ಆ ಒಂದು ಭಕ್ತಿಪೂರ್ವಕವಾಗಿ ವ್ರತವನ್ನು ಆಚರಿಸಿ ಈ ಸನ್ನಿಧಾನಕ್ಕೆ ತರುತ್ತಾರೆ. ಈ ಸನ್ನಿಧಾನಕ್ಕೆ ಆ ಒಂದು ಕತ್ತಿ ಬರುವವರೆಗೂ ಮಹಿಳೆಯರಿಗೆ ಅವಕಾಶವಿರುವುದಿಲ್ಲ. ಆ ಒಂದು ಯಾಗದ ಸಂದರ್ಭದಲ್ಲಿ ಯಾಗ ಅರ್ಧಕ್ಕೆ ನಿಂತಾಗ ಆ ಸತೀದೇವಿಯ ವಿಯೋಗದಿಂದಿದ್ದಂತಹ ಶಿವನನ್ನ ಆಲಿಂಗನ ಮಾಡಿಕೊಂಡವರು ವಿಷ್ಣುದೇವರು. ಇದರ ಪ್ರತೀಕವಾಗಿ ನಂಬೂದಿರಿಗಳೊಬ್ಬರು ಆ ಭಗವಂತ ಶಿವನನ್ನ ಅಪ್ಪಿಕೊಂಡು ಆ ಲಿಂಗವನ್ನ ಅಪ್ಪಿಕೊಂಡು ಪುಷ್ಪಾಂಜಲಿ ಪೂಜೆಯನ್ನ ನೆರವೇರಿಸ್ತಾರೆ. ಅಂದರೆ ಪುಷ್ಪದಿಂದ ಅರ್ಚನೆಯನ್ನ ಮಾಡ್ತಾರೆ. ಅದುವೇ ಆಲಿಂಗನ ಪುಷ್ಪಾಂಜಲಿ. ಇದು ರೋಹಿಣಿ ನಕ್ಷತ್ರದಂದು ಆ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದಲ್ಲಿ ನಡೆಸುವಂತಹ ಮತ್ತೊಂದು ವಿಶೇಷ ಪೂಜೆಯಾಗಿದ್ದು, ಇದು ಕೂಡ ಆ ಒಂದು ಅಕ್ಕರೆ ಕೊಟ್ಟಿಯೂರಿನ ಮಹಿಮೆಗೆ ಮತ್ತೊಂದು ಆ ಒಂದು ವಿಶೇಷವಾದ ವಿಚಾರ ಆಗಿದೆ. ಪುರಾಣಕ್ಕೆ ಸಂಬಂಧಪಟ್ಟಂತಹ ಆ ಪ್ರಜಾಪತಿಯ ಕುವರಿಯಾದಂತಹ ಸತಿದೇವಿಯು ಅಂದರೆ ಪರಶಿವನ ಅರ್ಧಾಂಗಿಯು ತನ್ನ ದೇಹವನ್ನು ತ್ಯಜಿಸಿದಂತಹ ಈ ಸ್ಥಳವು ಇಲ್ಲಿ ಅಮರಕಲ್ ಎಂಬ ಒಂದು ಆ ಸ್ಥಳದಲ್ಲಿ ಆ ದೇವಿಯನ್ನ ಆರಾಧಿಸಲಾಗುತ್ತದೆ. ಆದರೆ ಯಾವುದೇ ಪೂಜೆಗಳನ್ನು ಆ ತಾಯಿಗೆ ಅಲ್ಲಿ ನಡೆಸಲಾಗುವುದಿಲ್ಲ. ಅದರ ಬದಲಾಗಿ ಶ್ರೀವೇಲಿ ಎಂಬ ಒಂದು ಆ ವಿಗ್ರಹ ಅಂದರೆ ಆ ಒಂದು ಏನು ಉತ್ಸವ ಬರುತ್ತೆ ಅಂತಹ ಉತ್ಸವ ಮೂರ್ತಿಗೆ ನಟರಾಜನ ಮತ್ತು ಪಾರ್ವತಿ ದೇವಿಯ ಉತ್ಸವ ಮೂರ್ತಿಯು ಅಲ್ಲಿದ್ದು, ಪ್ರತಿ ವರ್ಷ ನಡೆಯುವ ಈ ಒಂದು 27 ದಿನಗಳ ಆ ಒಂದು ವೈಶಾಖ ಮಹೋತ್ಸವದ ಮತ್ತೊಂದು ಅಂಗವಾಗಿ ಗಜರಾಜನ ಮೇಲೆ ಆ ಶಿವ ಮತ್ತು ಪಾರ್ವತಿಯ ಉತ್ಸವ ಮೂರ್ತಿಯನ್ನು ಇಟ್ಟು ಶ್ರೀವೇಲಿ ಉತ್ಸವವನ್ನು ನಡೆಸುತ್ತಾರೆ. ಆ ದೃಶ್ಯವನ್ನು ತಾವೀಗ ನೋಡ್ತಾ ಇದ್ದೀರಾ. ನಾವು ಆ ಭಗವಂತನ ದರ್ಶನವನ್ನು ಮಾಡಿ ಮಳೆಯಲ್ಲೇ ಬಂದರೂ ಆ ಮಳೆಯಲ್ಲಿಯೇ ಆ ಗಜರಾಜನು ಆ ಒಂದು ಸಂಪ್ರದಾಯಬದ್ಧವಾದ ಆ ಒಂದು ಶ್ರೀವೇಲಿ ಉತ್ಸವವನ್ನು ನಡೆಸುತ್ತಿರುವ ಪರಿ ಇದು ಅಕ್ಕರೆ ಕೊಟ್ಟಿಯೂರು ಅಂದರೆ ಕೊಟ್ಟಿಯೂರಿನ ಸ್ವಯಂಭೂ ಲಿಂಗದ ಮತ್ತೊಂದು ಮಹೋನ್ನತವಾದ ವಿಚಾರ. ಹರ ಹರ ಮಹಾದೇವ್. ಕೊಟ್ಟಿಯೂರು ಕ್ಷೇತ್ರದ ಮತ್ತಷ್ಟು ಮಹಿಮೆಯುಳ್ಳ ವಿಚಾರಧಾರೆಗಳನ್ನು ನಾವು ತಿಳಿಸುವುದಾದರೆ, ಇಲ್ಲಿ ಪ್ರಾರಂಭದಲ್ಲಿ ನೈಲಾಟ್ಟಂ ಅಂದರೆ ತುಪ್ಪದ ಅಭಿಷೇಕವನ್ನು ಆ ಮೊದಲ ದಿನಗಳಲ್ಲಿ ಆ ಭಗವಂತ ಶಿವನಿಗೆ ಮಾಡಲಾಗುತ್ತದೆ ಮತ್ತು ಅಂತಿಮ ಆ ಒಂದು ಪೂಜೆ ನಡೆಯುವ ಕೊನೆಯ ದಿನಗಳಲ್ಲಿ ನೀರಾಟ್ಟಂ ಎಂಬ ಹೆಸರಿನಲ್ಲಿ ಎಳೆನೀರಿನಿಂದ ಅಭಿಷೇಕವನ್ನು ಮಾಡುವಂತಹ ಮತ್ತೊಂದು ಮಹೋನ್ನತವಾದ ವಿಚಾರ. ವೈಶಾಖ ಮಹೋತ್ಸವ ಅಕ್ಕರೆ ಕೊಟ್ಟಿಯೂರು ಆ ಶಿವನು ಸ್ವಯಂಭೂ ಆಗಿ ನೆಲೆಸಿರುವಂತಹ ಜಲಾವೃತವಾಗಿರುವಂತಹ ಕ್ಷೇತ್ರದಲ್ಲಿ ಆ ಜಗದೀಶ್ವರನು ಆ ಜಲಕಂಠೇಶ್ವರನು ನೆಲೆಸಿರುವಂತಹ ಮಹೋನ್ನತವಾದ ಸ್ಥಳ. ಈ ವರ್ಷ ಯಾರು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಪರಶಿವನನ್ನು ದರ್ಶಿಸಿಲ್ಲವೋ ಖಂಡಿತವಾಗಿ ಮುಂದಿನ ವರ್ಷ ಈ ಜೂನ್ ಜುಲೈ ತಿಂಗಳಲ್ಲಿ ನಡೆಯುವಂತಹ ವೈಶಾಖ ಮಹೋತ್ಸವದಲ್ಲಿ ತಾವುಗಳು ಪಾಲ್ಗೊಂಡು ಆ ಪರಶಿವನಲ್ಲಿ ತಮ್ಮ ಕೋರಿಕೆಯನ್ನು ತಮ್ಮ ದುಃಖವನ್ನು ಆತನಲ್ಲಿ ಬಿಡಿ. ಏನಪ್ಪ ದುಃಖವನ್ನು ಆತನಲ್ಲಿ ಬಿಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ, ಆ ಪರಶಿವನೇ ನನ್ನನ್ನು ನಂಬಿ ಬರುವ ಭಕ್ತರು ನನಗಾದಂತಹ ಸತಿ ವಿಯೋಗ ಅಥವಾ ಬೇರೆ ರೀತಿಯ ನೋವುಗಳು ಯಾವುದು ಕೂಡ ನನ್ನ ಭಕ್ತರಿಗೆ ಬರಬಾರದು. ಅವರಲ್ಲಿರುವಂತಹ ಯಾವುದೇ ದುಃಖಗಳ ವಿಚಾರವನ್ನು ನನ್ನ ಬಳಿ ಕೋರಿಕೊಂಡು ನನ್ನ ಬಳಿ ಬಿಟ್ಟು ಹೋದರೆ ಅವರಿಗೆ ಸಂತೃಪ್ತರಾಗಿ ಸಂತುಷ್ಟರಾಗಿರುವಂತಹ ವರವನ್ನು ಕರುಣಿಸುತ್ತೇನೆ ಎಂದು ಆ ಭಕ್ತವತ್ಸಲನಾದ ಪರಶಿವನು ತನ್ನ ಭಕ್ತರಿಗಾಗಿ ಅಭಯವನ್ನು ನೀಡಿರುವಂತಹ ಮಹೋನ್ನತವಾದ ಕ್ಷೇತ್ರ ಆ ಒಂದು ಕೊಟ್ಟಿಯೂರಿನ ಆ ಒಂದು ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರ ಸ್ವಯಂಭೂ ಲಿಂಗ. ಏನಪ್ಪ ಅಂದರೆ, ಆ ತಾಯಿ ಪಾರ್ವತಿ ದೇವಿಯ ವಿಯೋಗದಿಂದಂತಹ ನೊಂದಂತಹ ಆ ಒಂದು ಪರಶಿವನು ಯಾರಿಗೇ ಆಗಲಿ ಗಂಡ ಹೆಂಡತಿ ಜೊತೆಯಲ್ಲಿ ಬಂದರೆ ಅವರಿಗೆ ಮುಂದೆ ಅವರ ಕುಟುಂಬದಲ್ಲಿ ಇಂತಹ ತೊಂದರೆ ಬರಬಾರದು. ಮತ್ತು ಯಾರ ಮನೆಯಲ್ಲಿ ವಿವಾಹ ವಿಳಂಬವಾಗಿರುತ್ತೆ ಅಥವಾ ವಿವಾಹದಲ್ಲಿ ಬೇರೆ ವಿಚ್ಛೇದನವಾಗಿರುತ್ತೆ ಅಥವಾ ಮಕ್ಕಳ ಭಾಗ್ಯ ಇರೋದಿಲ್ಲ ಅಥವಾ ಬೇರೆ ಬೇರೆ ತೊಂದರೆಗಳಿರುತ್ತೆ, ಅಂಥವರ ತೊಂದರೆಗಳನ್ನೆಲ್ಲ ನಿವಾರಿಸಲಿಕ್ಕಾಗಿಯೇ ಈ ಕಲಿಯುಗದಲ್ಲಿ ಒಂದು ಕಡೆ ಯಾಗಶಾಲೆಯಲ್ಲಿ ನಿಂತು ಅಭಯ ಹಸ್ತವನ್ನು ನೀಡುತ್ತಿದ್ದಾರೆ ನಮ್ಮ
ಭೋಲೆನಾಥ್ ಹರ ಹರ ಮಹಾದೇವ್. ಮದುವೆಯಾಗಿ ಸುಮಾರು ವರ್ಷಗಳಾಗಿದೆ, ಮಕ್ಕಳಾಗಿಲ್ಲ ಮತ್ತು ನಮ್ಮ ಸಂಸಾರದಲ್ಲಿ ಅನ್ಯೋನ್ಯತೆ ಇಲ್ಲ ಮತ್ತು ಎಲ್ಲವೂ ದುಃಖವಾಗಿ ನಡೀತಾ ಇದೆ. ವಿವಾಹದಲ್ಲಿ ವಿಳಂಬ, ವಿಚ್ಛೇದನಕ್ಕೆ ನಮ್ಮ ಕುಟುಂಬ ಸಾಗ್ತಾ ಇದೆ. ಎಂದೆಲ್ಲ ದುಃಖಗಳನ್ನು ಆ ಭಗವಂತನಲ್ಲಿ ಕೋರಿಕೊಂಡು ಆ ದುಃಖವನ್ನು ತಾನು ಸ್ವೀಕರಿಸಿ ಸಂತೋಷವನ್ನು ನಿಮಗೆ ನೀಡುವಂತಹ ಕೊಟ್ಟಿಯೂರು ಶಿವನ ಈ ಒಂದು ಆಲಯಕ್ಕೆ ತಾವುಗಳು ಭೇಟಿ ಕೊಟ್ಟರೆ ತಮ್ಮೆಲ್ಲ ದುಃಖವನ್ನು ಆ ಭಗವಂತ ವಿಷಕಂಠನು, ಅಂದರೆ ವಿಷವನ್ನೇ ತನ್ನ ಕಂಠದಲ್ಲಿಟ್ಟುಕೊಂಡಂತಹ ವಿಷಕಂಠನು ತಮ್ಮೆಲ್ಲ ದುಃಖವನ್ನು ಸ್ವೀಕರಿಸಿ ತಮಗೆ ಆನಂದವನ್ನು ನೀಡುತ್ತಾನೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಈ ಒಂದು ಕ್ಷೇತ್ರಕ್ಕೆ ಕೋರಿಕೆಗಳನ್ನು ಸಲ್ಲಿಸಿ ಬೆಳ್ಳಿ ಕೊಡದ ಅರ್ಪಣೆಯನ್ನು ಮಾಡಿ ಬರುವ ಭಕ್ತರು ಮುಂದಿನ ವರ್ಷ ಚಿನ್ನದ ಕೊಡವನ್ನು ನೀಡಬೇಕು ಎಂಬ ಒಂದು ಪ್ರತೀತಿ ಇದೆ. ಏನಪ್ಪ, ನಾವು ಅಷ್ಟೊಂದು ಸ್ಥಿತಿವಂತರಲ್ಲ, ಬೆಳ್ಳಿ ಕೊಡ ಹೇಗೆ ಕೊಡೋದು, ಚಿನ್ನದ ಕೊಡ ಹೇಗೆ ಕೊಡೋದು ಎಂಬ ಒಂದು ನಿಮ್ಮ ಒಂದು ನೋವನ್ನು ಕೂಡ ಆ ಶಿವನು ಬಹಳ ಸುಲಭವಾಗಿ ತಮಗೆ ನಿವಾರಿಸುವಂತಹ ಒಂದು ಇಲ್ಲಿ ಪೂಜಾ ಕೈಂಕರ್ಯವಿದೆ. ಬೆಳ್ಳಿ ಕೊಡ ಅಂದರೆ ಬೆಳ್ಳಿ ಕೊಡದಲ್ಲಿ ಆ ಒಂದು ಸೇವೆಯನ್ನು ಮಾಡುವುದಕ್ಕೆ 1000 ರೂಪಾಯಿಗಳ ಆ ಒಂದು ಸೇವಾ ಶುಲ್ಕವನ್ನು ಪಡೆದು ಬೆಳ್ಳಿ ಕೊಡದ ಸೇವೆಯನ್ನು ಅಲ್ಲಿ ಸಲ್ಲಿಸಿ ಬಂದು ನಿಮ್ಮ ಒಂದು ಏನು ಕೋರಿಕೆ ಇರುತ್ತೆ ಈಡೇರಿರುತ್ತೆ. ಆ ಈಡೇರಿದ ನಂತರ ಮುಂದಿನ ವರ್ಷ ಚಿನ್ನದ ಕೊಡದ ಸೇವೆಯನ್ನು ತಾವು ಸಲ್ಲಿಸಬಹುದು. ಆ ಚಿನ್ನದ ಕೊಡದ ಸೇವೆಯ ಸೇವಾ ಶುಲ್ಕ ಕೇವಲ 1500 ರೂಪಾಯಿಗಳು ಮಾತ್ರ ಆಗಿದ್ದು, ಇಷ್ಟು ಮತ್ತು ಮಹೋನ್ನತವಾದ ಕ್ಷೇತ್ರದ ಮತ್ತಷ್ಟು ವಿಚಾರಗಳನ್ನು ಈ ಒಂದು ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ ಪ್ರತ್ಯಕ್ಷವಾಗಿ ಕೇರಳಕ್ಕೆ ತೆರಳಿ ಆ ಒಂದು ಮಳೆಯ ಕಾಲದಲ್ಲಿ ನಾವು ವಿಡಿಯೋವನ್ನು ಎಷ್ಟು ಚಿತ್ರೀಕರಿಸವಾಗುತ್ತೋ ನೇರವಾಗಿ ಅಷ್ಟು ಚಿತ್ರೀಕರಿಸಿ ಆನಂತರ ಈ ಧ್ವನಿ ಮೂಲಕ ನಿಮಗೆ ಈ ಒಂದು ವಿಚಾರಧಾರೆಯನ್ನು ತಿಳಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಲೋಪದೋಷಗಳು ಅಥವಾ ವಿಚಾರ ಅಪೂರ್ಣ ಅಂತ ಏನಾದರೂ ಕಂಡು ಬಂದಲ್ಲಿ ದಯವಿಟ್ಟು ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಈ ಕೊಟ್ಟಿಯೂರು ಕ್ಷೇತ್ರದ ಮಹಿಮೆಯನ್ನು ಎಲ್ಲರಿಗೂ ತಲುಪಿಸಲಿಕ್ಕಾಗಿ ತಾವುಗಳು ಈ ವಿಡಿಯೋವನ್ನು ತಾವು ನೋಡಿದ್ದಷ್ಟೇ ಅಲ್ಲದೆ ಎಲ್ಲರಿಗೂ ಶೇರ್ ಮಾಡಬೇಕಾದ್ದು ಖಂಡಿತವಾಗಿ ಆ ಶಿವನಿಗೆ ಸಲ್ಲಿಸುವಂತಹ ಮತ್ತೊಂದು ಮಹೋನ್ನತವಾದ ಸೇವೆ ಎಂದರೆ ತಪ್ಪಾಗಲಾರದು. ಜಟೆಯಿಂದ ಈ ಧರೆಯಲ್ಲಿ ಅವತರಿಸಿದವನೇ ವೀರಭದ್ರ. ಭದ್ರವಾದ ವೀರಶಾಲಿಯಾದಂತಹ ಆ ವೀರಭದ್ರನು ಆ ಶಿವನ ಅಣತಿಯಂತೆ ದಕ್ಷ ಪ್ರಜಾಪತಿಯ ಶಿರಶ್ಛೇದನ ಮಾಡಿದ ವಿಚಾರ ತಮಗೆ ಈಗಾಗಲೇ ತಿಳಿದಿದೆ. ಪುರಾಣದಲ್ಲಿ ಈ ವಿಚಾರ ಬರುತ್ತಾದರೂ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತಹ ಈ ವಿಚಾರವನ್ನು ತಿಳಿಸಬೇಕಾದ್ರೆ ಮತ್ತೊಂದು ವಿಚಾರ ಇಲ್ಲಿ ಅಡಗಿದೆ. ಅದುವೇ ಒಡಪು. ಒಡಪು ಅಂತ ತಾವೇನೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಬಿಳಿದಾದ ಒಂದು ಗಡ್ಡದ ರೂಪದಲ್ಲಿರುವಂತಹ ಆ ಒಡಪನ್ನು ತಮ್ಮ ಮನೆಗೆ ಪ್ರಸಾದ ರೂಪದಲ್ಲಿ ತಂದು ತಮ್ಮ ಮನೆಯಲ್ಲಿ ಕಟ್ಟಿದರೆ ಎಲ್ಲ ದೋಷಗಳು ನಿವಾರಣೆಯಾಗಿ ಆ ಭಗವಂತ ನಿಮ್ಮ ಮನೆಗೆ ಸಂಪ್ರೀತನಾಗುತ್ತಾನೆ ಎಂಬ ನಂಬಿಕೆ ಈ ಒಂದು ಕೊಟ್ಟಿಯೂರು ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಏನಪ್ಪ ಇದರ ಹಿನ್ನೆಲೆ ಎಂದು ಗಮನಿಸುವುದಾದರೆ, ಆ ವೀರಭದ್ರನು ದಕ್ಷ ಪ್ರಜಾಪತಿಯ ಶಿರಶ್ಛೇದನ ಮಾಡುವ ಮೊದಲು ಗಡ್ಡವನ್ನು ಹಿಡಿದೆಳೆದು ಅದನ್ನು ಕಾಡಿಗೆ ಎಸೆದರಂತೆ. ಆ ಕಾಡಿಗೆ ಎಸೆದ ಗಡ್ಡವನ್ನೇ ಆ ಒಂದು ರಿವರ್ಸ್ ಉಲ್ಟಾ ಮಾಡಿ ಆ ಗಂಟನ್ನು ಹಾಕಿದ್ರೆ ಅದುವೇ ಒಡಪಾಗಿ ನಿಮ್ಮ ಮನೆಗೆ ಆ ಅಹಂ, ದಕ್ಷ ಪ್ರಜಾಪತಿಯ ಅಹಮನ್ನು ಕಿತ್ತೆಸಿದಂತೆ ನಮ್ಮಲ್ಲಿರುವ ಅಂಧಕಾರ, ಅಹಂ ಮತ್ತು ಅಜ್ಞಾನವನ್ನೆಲ್ಲ ಕಿತ್ತೆಸೆಯಲು ಆ ಭಗವಂತ ಈ ಒಡಪನ್ನು ನಿಮ್ಮ ಮನೆಯ ದ್ವಾರಕ್ಕೆ ಕಟ್ಟಿದರೆ ಒಳ್ಳೆಯದಾಗುತ್ತೆ ಎಂಬ ಒಂದು ಭಾವನೆಯಿಂದ ಈ ಪ್ರಸಾದವನ್ನು ಇಲ್ಲಿ ತರ್ತಾರೆ. ಬಿದಿರಿನಿಂದ ಮಾಡುವ ಈ ಒಡಪನ್ನು ಆ ಒಂದು ಗಡ್ಡದ ರೂಪದಲ್ಲಿ ತಾವುಗಳು ತಮ್ಮ ಮನೆ ಅಥವಾ ವಾಹನಗಳು ಎಲ್ಲಿ ಬೇಕಾದರೂ ಅಲ್ಲಿ ಕಟ್ಟಿದರೆ ಆ ಶಿವನು ಆಶೀರ್ವಾದ ಮಾಡುತ್ತಾನೆ ಎಂಬ ನಂಬಿಕೆ ಈ ಅಕ್ಕರೆ ಕೊಟ್ಟಿಯೂರು, ಅಂದರೆ ಕೊಟ್ಟಿಯೂರು ಕ್ಷೇತ್ರದ ಆ ಮೂಲ 27 ದಿನಗಳು ನಡೆಯುವ ಪೂಜಾ ಸ್ಥಳದ ಮತ್ತೊಂದು ಮಹೋನ್ನತವಾದ ದೈವಿಕವಾದ ವಿಚಾರ. ಇಕ್ಕರೆ ಕೊಟ್ಟಿಯೂರಿನಲ್ಲಿ 11 ತಿಂಗಳ ಕಾಲ ಪೂಜೆ ನಡೆಯುತ್ತೆ. ಇದು ಈಗಾಗಲೇ ತಿಳಿಸಿದ್ದೀವಿ. ಮತ್ತೆ ಈ ವಿಡಿಯೋವನ್ನು ನೋಡುವವರಿಗೆ ಮತ್ತೆ ಈ ವಿಚಾರವನ್ನು ಪ್ರಸ್ತಾಪಪಡಿಸ್ತಾ ಇದ್ದೀವಿ. ಸ್ವಾಮಿ ಶರಣಂ. ಹರ ಹರ ಮಹಾದೇವ್. ದೈವಿಕ ವೀಕ್ಷಕರೇ, ಇನ್ನೇಕೆ ತಡ, ಈ ಕೂಡಲೇ ಈ ಒಂದು ಕ್ಷೇತ್ರದ ವಿಚಾರಗಳನ್ನು ತಾವು ತಿಳಿದುಕೊಂಡಿದ್ದಷ್ಟೇ ಅಲ್ಲದೆ ತಮಗೆ ಈ ವರ್ಷ ಆ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ಶಿವನನ್ನು ಓಲೈಸಿಕೊಂಡು ಆ ಭಕ್ತಿಯ ಸಮರ್ಪಣೆಯನ್ನು ಕೊಟ್ಟಿಯೂರು ಸ್ವಯಂಭೂ ಲಿಂಗಕ್ಕೆ ಅರ್ಪಿಸಲು ಅವಕಾಶವಿದ್ದರೆ ಖಂಡಿತವಾಗಿಯೂ ಆ ಅವಕಾಶವನ್ನು ಮಿಸ್ ಮಾಡಿಕೊಳ್ಳಬೇಡಿ. ಈ ವರ್ಷ ತಮಗೆ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಮುಂದಿನ ವರ್ಷ ಖಂಡಿತವಾಗಿಯೂ ಜೂನ್ ಜುಲೈ ತಿಂಗಳಿನಲ್ಲಿ ಆ ವರ್ಷಧಾರೆಯ ಆ ಒಂದು ಮಾನ್ಸೂನ್ ಕಾಲಘಟ್ಟದಲ್ಲಿ ಆ ಶಿವನ ಸಾನ್ನಿಧ್ಯಕ್ಕೆ ತೆರಳಿ ಬಾವಲಿ ನದಿಯಲ್ಲಿ ಮಿಂದು ಅಲ್ಲಿನ ಕಲ್ಲಿನ ಆ ಭಸ್ಮವನ್ನು ತಾವು ಶಿರಕ್ಕೆ ಧರಿಸಿ
ಮತ್ತು ತಮ್ಮ ದುಃಖವನ್ನು ಆ ಶಿವನ ಪಾದಕ್ಕೆ ಸಮರ್ಪಣೆ ಮಾಡಿ ಆ ಜಲಾಶಯದಂತಿರುವಂತಹ ಆ ಒಂದು ತಾತ್ಕಾಲಿಕವಾಗಿ ಗುಡಿಸಲುಗಳ ಒಂದು ನಿರ್ಮಾಣದ ಮಧ್ಯದಲ್ಲಿರುವಂತಹ ಸ್ವಯಂಭೂ ಲಿಂಗಕ್ಕೆ ತಮ್ಮ ಕೋರಿಕೆಯನ್ನು ಸಲ್ಲಿಸಿ ಆ ಭಗವಂತ ಶಿವನನ್ನು ಆರಾಧನೆ ಮಾಡಿ ಶಿವ ತಕ್ಷಣ ಒಲಿಯುವಂತಹ ದೇವರು, ತಕ್ಷಣ ನಿಮ್ಮ ದುಃಖಗಳನ್ನು ನಿವಾರಿಸುತ್ತಾನೆ. ಅದರಲ್ಲಿ ಯಾವುದೇ ಅನುಮಾನವಿಲ್ಲ. ಬ್ರಹ್ಮ ವಿಷ್ಣು ಮಹೇಶ್ವರರ ಆ 3 ಜನಗಳ ಆ ಒಂದು ಸಮ್ಮಿಲನವಾದಂತಹ ಕ್ಷೇತ್ರ ಈ ಒಂದು ಕೊಟ್ಟಿಯೂರು ಕ್ಷೇತ್ರ. ದೇವರ ನಾಡು ಕೇರಳದಲ್ಲಿನ ಈ ಒಂದು ವಿಶೇಷವಾದ ಮಾಹಿತಿಯನ್ನು ನಮಗೆ ಅವಕಾಶ ದೊರೆತಷ್ಟು ಮತ್ತು ಈ ಅಲ್ಪಮತಿಗೆ ಏನು ವಿವೇಚನೆ ಆ ಭಗವಂತ ಕೊಟ್ಟು ನಾವು ಅಷ್ಟನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇವೆ. ಈ ವಿಚಾರದಲ್ಲಿ ಮತ್ತಷ್ಟು ಮಗದಷ್ಟು ವಿಚಾರ ತಮಗೆ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ತಪ್ಪದೆ ಹರ ಹರ ಮಹಾದೇವ್ ಎಂದು ಕಾಮೆಂಟನ್ನು ಮಾಡಿ ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಕಾಮೆಂಟ್ ಮಾಡಿ, ಅತಿ ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಯಾವುದೇ ಒಂದು ಸ್ಥಳಕ್ಕೆ ಆ ಸ್ಥಳ ಪುರಾಣಗಳನ್ನು ತಿಳಿದುಕೊಂಡ ನಂತರ ನಾವುಗಳು ಆ ಸ್ಥಳದಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂಬುದನ್ನು ನಾವು ನಮ್ಮ ಮಾನವರಾಗಿ ನಾವು ನಡೆದುಕೊಳ್ಳೋದು ಬಹಳ ಮುಖ್ಯವಾದದ್ದು. ಶಬರಿಮಲೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಬರಿಮಲೆಯಲ್ಲಿ ವ್ರತಾಚರಣೆ ಇರುವಂತೆ ಇಲ್ಲಿಗೂ ಕೂಡ ನಿಯಮಗಳಿಂದ ಹೋಗಬೇಕು. ಆದರೆ 48 ದಿನಗಳ ಕಾಲ ವ್ರತ ಮಾಡಿ ಶಬರಿಮಲೆಗೆ ಹೋಗಲೇಬೇಕು ಅನ್ನೋದು ಖಂಡಿತವಾಗಿ ಸತ್ಯ. ಆದರೆ ಆ ಭಗವಂತನ ಒಂದು ವಿಚಾರಧಾರೆಯಲ್ಲಿ, ಶಿವನ ವಿಚಾರಧಾರದಲ್ಲಿ ಅಷ್ಟೊಂದು ದಿನಗಳ ವ್ರತ ನೀವಿದ್ರೂ ಸಂತೋಷ. ಆದರೆ ಈ ಭಗವಂತನ ಕ್ಷೇತ್ರಕ್ಕೆ ತೆರಳುವ ಭಕ್ತಾದಿಗಳು ಅದನ್ನು ಒಂದು ಪ್ರವಾಸೋದ್ಯಮ ತಾಣ ಎಂದು ಭಾವಿಸಿ ಮೋಜು ಮಸ್ತು ಮಾಡುವ ತಾಣ ಎಂದು ಸೆಲ್ಫಿ ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಮತ್ತು ಆ ನದಿಯ ಆ ಒಂದು ಜಲ ಕ್ರೀಡೆಗಳನ್ನು ಆಡಲಿಕ್ಕೆ ಮಾತ್ರ ಬಳಸದೆ ಅಲ್ಲಿನ ಕ್ಷೇತ್ರದ ಮಹಿಮೆಯನ್ನು ಅರಿತು ಆ ಕ್ಷೇತ್ರದ ಮಹಿಮೆಯನ್ನು ತಾವು ತಿಳಿದುಕೊಂಡು ತಮ್ಮ ದುಃಖವನ್ನು ಆ ಶಿವನಲ್ಲಿ ಸಮರ್ಪಣೆ ಮಾಡಿ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡು ಮಾನವರಾಗಿ ಬಾಳೋಣ. ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ, ಕೇರಳದ ಕೊಟ್ಟಿಯೂರು ಕ್ಷೇತ್ರದಿಂದ ನೇರವಾದ ಮಾಹಿತಿಯನ್ನು ತಿಳಿಸಲಿಕ್ಕೆ ಒಂದು ಅಲ್ಪ ಪ್ರಯತ್ನ. ಈ ಅಲ್ಪ ಪ್ರಯತ್ನಕ್ಕೆ ಆ ಭಗವಂತನ ಶಿವನ ಸಂಕಲ್ಪವಿದ್ದದ್ದರಿಂದಲೇ ಆಗಿದೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಕ್ಷೇತ್ರವನ್ನಷ್ಟೇ ಅಲ್ಲದೆ ಪ್ಲಾಸ್ಟಿಕ್ ಮುಕ್ತ ವಿಶ್ವವನ್ನು ನಾವು ಕಾಣಬೇಕಾಗಿದೆ. ಇಲ್ಲೂ ಕೂಡ ನಾವು ಕಂಡು ಎಲ್ಲಂದರಲ್ಲಿ ಕಸಗಳನ್ನು ಎಸೆಯುವುದು, ಎಲ್ಲಂದರಲ್ಲಿ ಛತ್ರಿಗಳನ್ನು ತರ್ತಾರೆ, ಛತ್ರಿಗಳನ್ನು ಬಿಡೋದು, ರೈನ್ಕೋಟ್ಗಳನ್ನು ಬಿಡೋದು, ಇವೆಲ್ಲ ಮಾಡೋದು ಕ್ಷೇತ್ರಕ್ಕೆ ನಾವು ಸಲ್ಲಿಸುವಂತಹ ದೋಷ. ಕ್ಷೇತ್ರಕ್ಕೆ ನಾವು ತೆರಳುವುದು ನಮ್ಮ ದೋಷ ನಿವಾರಣೆಗಾಗಿಯೇ ಹೊರತು ದೋಷವನ್ನು ಹೆಚ್ಚಿಸಿಕೊಳ್ಳಲಿಕ್ಕಾಗಿ ಅಲ್ಲ ಎಂಬ ಒಂದು ಭಾವನೆ ತಮ್ಮಲ್ಲಿರಲಿ. ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಹರ ಹರ ಮಹಾದೇವ್. ವರ್ಷದ 27 ದಿನಗಳ ಕಾಲ ಮಾತ್ರ ತೆರೆಯಲ್ಪಟ್ಟು ತಾತ್ಕಾಲಿಕವಾದ ಗುಡಿಸಿಲಿನಲ್ಲಿ ಶಿವನ ಸ್ವಯಂಭೂ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸುವಂತಹ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಅರಿತುಕೊಂಡಾಗ ಎಲ್ಲವೂ ತಾತ್ಕಾಲಿಕ, ಜೀವನ ನಶ್ವರವಾದದ್ದು. ನಾವು ಈಶ್ವರನಲ್ಲಿ ನಂಬಿಕೆ ಇಡಬೇಕು. ನಶ್ವರವಾದ ಈ ದೇಹದ ವ್ಯಾಮೋಹ ನಮಗೆ ಬೇಡ ಎಂಬುದರಲ್ಲಿ ಮತ್ತೊಮ್ಮೆ ಆ ಸತ್ಯ ಸಾಬೀತಾಗುತ್ತಿದೆ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ.